ಮಧ್ಯಪ್ರಾಚ್ಯದಲ್ಲಿ ಉಂಟಾದ ಉದ್ವಿಗ್ನ ಪರಿಸ್ಥಿತಿ ಭಾರತೀಯರ ಕರೆ ತರೋದಕ್ಕೆ ಕೇಂದ್ರದಿಂದ ವಿಶೇಷ ಕಾರ್ಯಾಚರಣೆ. ಇಂಡಿಗೋ ಏರ್ಲೈನ್ಸ್ನ 10 ವಿಶೇಷ ವಿಮಾನಗಳು ಕಾರ್ಯಾಚರಣೆಯಲ್ಲಿ ಭಾಗಿ. ಮಧ್ಯಪ್ರಾಚ್ಯ ಕೊತ ಯುದ್ಧದ ಭೀತಿಯಲ್ಲಿದೆ. ಯುದ್ಧ ನಡೀತಾ ಇದೆ. ಇನ್ನು ಅಲ್ಲಿ ಸಿಲುಕಿರುವಂತಹ ಭಾರತೀಯರನ್ನ ಕರೆ ತರೋದಕ್ಕೆ ಕೇಂದ್ರ ಸರ್ಕಾರ ವಿಶೇಷ ವಿಮಾನ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಇಂಡಿಗೋ ಏರ್ಲೈನ್ಸ್ನ 10 ವಿಶೇಷ ವಿಮಾನಗಳು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಲಿದೆ. ಈಗಾಗಲೇ ಭಾರತಕ್ಕೊಂದು ವಿಮಾನ ಬಂದಿಳಿದಿದೆ. ಪರ್ಯಾಯ ವಾಯು ಮಾರ್ಗಗಳ ಮೂಲಕ ವಿಮಾನ ಸಂಚಾರ, ನಿರ್ಬಂಧಿತ ವಾಯು ಪ್ರದೇಶದ ಬದಲಿಗೆ ಪರ್ಯಾಯ ಮಾರ್ಗಗಳು ಬಳಕೆ ಸಾಧ್ಯತೆ. ಜಿದ್ದಾಗೆ ತೆರಳಿ ಭಾರತೀಯರನ್ನ ಕರೆತರಲು ನಿರ್ಧಾರ. ಜಿದ್ದಾದ ಭಾರತೀಯ ರಾಯಭಾರಿ ಕಚೇರಿಯ ಜೊತೆ ಇಂಡಿಗೋ ಸಂಪರ್ಕ. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಅಧ್ಯಕ್ಷತೆಯಲ್ಲಿ ನಡೆದಿರತಕ್ಕಂತಹ ಸಭೆ ಇದು. ಸೋಮವಾರ ನಡೆದ ಉನ್ನತ ಮಟ್ಟದ ಸಭೆ ಬಳಿಕ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ. ಮಧ್ಯಪ್ರಾಚ್ಯದಲ್ಲಿ ಉಂಟಾದಂತಹ ಉದ್ವಿಗ್ನ ಪರಿಸ್ಥಿತಿ ದಿನದಿಂದ ದಿನಕ್ಕೆ ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ. ಈಗಾಗಲೇ ಈ ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಸುಮಾರು 9 ದೇಶಗಳು ಕಂಗಾಲಾಗಿದ್ದಾವೆ. ಆ ದೇಶದಲ್ಲಿ ಅನೇಕ ಭಾರತೀಯರಿದ್ದಾರೆ. ಈ ಯುದ್ಧದ ಪರಿಣಾಮವಾಗಿ ಭಾರತೀಯ ತೈಲ ಸಿಬ್ಬಂದಿಯೊಬ್ಬನೂ ಕೂಡ ಪ್ರಾಣ ಕಳ್ಕೊಂಡಿದ್ರು. ಸೊ ಭಾರತೀಯ ಒಬ್ಬವೂ ಕೂಡ ಇದರಲ್ಲಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಈಗಾಗಲೇ ಭಾರತೀಯರನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕರೆತರುವಂಥ ಪ್ರಯತ್ನಗಳಾಗ್ತಾ ಇದೆ. ಭಾರತ ಸರ್ಕಾರ ವಿಶೇಷ ವಿಮಾನ ಕಾರ್ಯಾಚರಣೆಗೂ ಕೂಡ ಮುಂದಾಗಿರುವಂತಹದ್ದು. ಆದರೆ ಅದು ಫೈನಲ್ ಸಭೆಯ ಬಳಿಕವಷ್ಟೇ ತೀರ್ಮಾನ ಆಗಬೇಕು. ಜಿದ್ದಾಗೆ ತೆರಳಿ ಭಾರತೀಯರನ್ನು ಕರೆತರುವುದಕ್ಕೆ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ. ನಿನ್ನೆ ದಿನ ಸಿದ್ದರಾಮಯ್ಯನವರು ಕೂಡ ಅದಕ್ಕೊಂದು ಮನವಿಯನ್ನು ಹಾಕಿದ್ರು. ಕನ್ನಡಿಗರನ್ನು ಕೂಡ ಸುರಕ್ಷಿತವಾಗಿ ಕರೆತರೋದಕ್ಕೆ ವಿಶೇಷ ವಿಮಾನದ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಹೊರಡಿಸಿದ್ರು. ಅಗತ್ಯ ಬಿದ್ದರೆ ಹೆಚ್ಚುವರಿ ವಿಮಾನಗಳ ರವಾನೆಗೂ ಕೂಡ ನಿರ್ಧಾರ. ಪರ್ಯಾಯ ವಾಯು ಮಾರ್ಗಗಳ ಮೂಲಕ ವಿಮಾನ ಸಂಚಾರಕ್ಕೆ ಸಾಧ್ಯತೆ. ನಿರ್ಬಂಧಿತ ವಾಯು ಪ್ರದೇಶದ ಬದಲಿಗೆ ಪರ್ಯಾಯ ಮಾರ್ಗ ಬಳಕೆ ಮಾಡುವ ಸಾಧ್ಯತೆಗಳಿದ್ದಾವೆ. ಇನ್ನು ಜಿದ್ದಾಗೆ ತೆರಳಿ ಭಾರತೀಯರನ್ನ ಕರೆತರೋದಕ್ಕೆ ನಿರ್ಧಾರ. ಜಿದ್ದಾದ ಭಾರತೀಯ ರಾಯಭಾರಿ ಕಚೇರಿಯ ಜೊತೆ ಇಂಡಿಗೋ ಸಂಪರ್ಕದಲ್ಲಿದೆ. ಇನ್ನು ಇಂಡಿಯನ್ ಎಂಬಸಿಯ ಜೊತೆ ನಿರಂತರವಾಗಿ ಕರ್ನಾಟಕ ಅಥವಾ ಭಾರತದ ಸರ್ಕಾರ ಸಂಪರ್ಕದಲ್ಲಿರುತ್ತೆ. ಯಾರಿಗಾದರೂ ತೊಂದರೆಗಳಾಗಿದ್ದಾವ, ಹೆಲ್ಪ್ ಲೈನ್ ಕೂಡ ಈಗಾಗಲೇ ರೆಡಿ ಮಾಡಿರುವಂತಹದ್ದು. ಅದಕ್ಕೆ ಯಾರ್ದಾದ್ರೂ ಕಂಪ್ಲೇಂಟ್ಗಳು ಬಂದಿದ್ದಾವ, ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂತಹ ಪ್ರಯತ್ನಗಳಾಗ್ತಾ ಇದೆ. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಭೆ, ಅದು ಸೋಮವಾರ ನಡೆದಂತಹ ಉನ್ನತ ಮಟ್ಟದ ಸಭೆ ಬಳಿಕ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಭೀತಿ ಅನೇಕ ದೇಶಗಳಿಗೂ ಕೂಡ ತೊಂದರೆಯಾಗಿರುವಂತಹದ್ದು. ಭಾರತದ ಆರ್ಥಿಕ ಸ್ಥಿತಿಯ ಮೇಲೂ ಕೂಡ ಇದು ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಜೊತೆಗೆ ಭಾರತೀಯರಿಗೂ ಕೂಡ ಆತಂಕ, ಅಪಾಯ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ತಮ್ಮ ದೇಶಕ್ಕೆ ಬರಮಾಡಿಕೊಳ್ಳೋದಕ್ಕೂ ಪ್ರಯತ್ನಗಳಾಗ್ತಾ ಇದೆ. ಇನ್ನು ಭಾರತೀಯನೊಬ್ಬ ಈ ಯುದ್ಧದಲ್ಲಿ ಸಾವನ್ನಪ್ಪಿರುವಂತಹದ್ದು ಕೂಡ ನಿಜಕ್ಕೂ ಅತ್ಯಂತ ದುರಂತವಾದಂಥ ವಿಚಾರ. ತೈಲ ಸಿಬ್ಬಂದಿಯೊಬ್ಬನು ಕೂಡ ಬಾಂಬ್ ದಾಳಿಯ ಸಂದರ್ಭದಲ್ಲಿ ಜೀವವನ್ನು ಕಳ್ಕೊಂಡಿದ್ರು. ಒಟ್ಟಾರೆ ಭಾರತ ಈಗ ಅಲರ್ಟ್ ಆಗಿದೆ. ಭಾರತೀಯರನ್ನ ರಕ್ಷಣೆ ಮಾಡೋದಕ್ಕೆ ಎಲ್ಲ ತರಹದ ವಿಶೇಷ ಕಾರ್ಯಾಚರಣೆಗೂ ಕೂಡ ಭಾರತ ಸರ್ಕಾರ ಮುಂದಾಗಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.